Hello guys, welcome to my channel English with Basraj sir. Today, let us discuss about how to make a negative sentences from the positive ones. ಇಂದಿನ ದಿನ ನಾವು ಧನಾತ್ಮಕ ವಾಕ್ಯಗಳಿಂದ ಋಣಾತ್ಮಕ ವಾಕ್ಯಗಳನ್ನು ಮಾಡೋದು ಹೇಗೆ, ನಕಾರಾತ್ಮಕವಾದ ವಾಕ್ಯಗಳನ್ನು ಮಾಡೋದು ಹೇಗೆ ನೋಡೋಣ. ಮೊದಲನೇದಾಗಿ ಉದಾಹರಣೆಗಳು ನೋಡೋಣ. ಲೆಟ್ ಅಸ್ ಸಿ ದ ಎಕ್ಸಾಂಪಲ್ಸ್. ಐ ಆಮ್ ಎ ಡಾಕ್ಟರ್ ಅಂದರೆ ನಾನು ಒಬ್ಬ ವೈದ್ಯ. ಅದಕ್ಕೆ ನೆಗೆಟಿವ್ ಹೇಳೋದು ಹೇಗೆ? ಇದು ಐ ಆಮ್ ಎ ಡಾಕ್ಟರ್ ಅನ್ನೋದು ಪಾಸಿಟಿವ್ ಸೆಂಟೆನ್ಸ್ ಅಥವಾ ಅಫರ್ಮೇಟಿವ್ ಸೆಂಟೆನ್ಸ್. ಅದನ್ನು ನೆಗೆಟಿವ್ ಹೇಳೋದು ಹೇಗೆ ಅಂದರೆ ಐ ಆಮ್ ನಾಟ್ ಎ ಡಾಕ್ಟರ್, ನಾನು ಡಾಕ್ಟರ್ ಅಲ್ಲ. ಯು ಆರ್ ಎ ನರ್ಸ್, ನೀನು ಒಬ್ಬ ನರ್ಸ್, ದಾದಿ. ಯು ಆರ್ ನಾಟ್ ಎ ನರ್ಸ್, ಅದು ನೆಗೆಟಿವ್ ವರ್ಡ್, ನೆಗೆಟಿವ್ ಸೆಂಟೆನ್ಸ್. ಈ ವರ್ಕ್ಸ್ ಹಾರ್ಡ್, ಅವನು ಕಷ್ಟಪಟ್ಟು ಕೆಲಸ ಮಾಡ್ತಾನೆ. ಅವನು ಕಷ್ಟಪಟ್ಟು ಕೆಲಸ ಮಾಡಲ್ಲ ಅನ್ನೋದಕ್ಕೆ ಇಟ್ ಡಸಂಟ್ ವರ್ಕ್ ಹಾರ್ಡ್. ಹಾಗೆಯೇ ಶಿ ರೈಟ್ಸ್ ವೆಲ್, ಅವಳು ಚೆನ್ನಾಗಿ ಬರೀತಾಳೆ. ಶಿ ಡಸಂಟ್ ರೈಟ್ ವೆಲ್. ರೈಟ್ಸ್ ಇರೋದು ರೈಟ್ ಆಗುತ್ತೆ, ಯಾಕೆಂದರೆ ಡಸ್ ಇದೆಯಲ್ಲ ಅದನ್ನು. ಶಿ ಡಸಂಟ್ ರೈಟ್ ವೆಲ್. ವಿ ಆರ್ ಹ್ಯಾಪಿ, ನಾವು ಸುಖವಾಗಿದ್ದೇವೆ. ವಿ ಆರ್ ನಾಟ್ ಹ್ಯಾಪಿ, ನಾವು ಸುಖವಾಗಿಲ್ಲ. ದೇ ಆರ್ ಗುಡ್ ಅಟ್ ಇಂಗ್ಲೀಷ್, ಅವರು ಇಂಗ್ಲೀಷ್ನಲ್ಲಿ ತುಂಬ ಚೆನ್ನಾಗಿದ್ದಾರೆ. ದೇ ಆರ್ ನಾಟ್ ಗುಡ್ ಅಟ್ ಇಂಗ್ಲೀಷ್, ಇಂಗ್ಲೀಷ್ ಭಾಷೆಯಲ್ಲಿ ಅವರು ಚೆನ್ನಾಗಿಲ್ಲ. ಈ ಹ್ಯಾಸ್ ಎ ಬಿಗ್ ಹೌಸ್, ಅವನಿಗೆ ಒಂದು ದೊಡ್ಡ ಮನೆ ಇದೆ. ಈ ಡಸಂಟ್ ಹ್ಯಾವ್ ಎ ಬಿಗ್ ಹೌಸ್, ಅವನಿಗೆ ಮನೆ ಇಲ್ಲ ಅನ್ನೋದಕ್ಕೆ ಈ ಡಸಂಟ್ ಹ್ಯಾವ್ ಎ ಬಿಗ್ ಹೌಸ್, ಅವನಿಗೆ ಒಂದು ದೊಡ್ಡ ಮನೆ ಇಲ್ಲ. ಶಿ ಅರ್ನ್ಸ್ ವೆಲ್, ಅವಳು ಚೆನ್ನಾಗಿ ಸಂಪಾದನೆ ಮಾಡ್ತಾಳೆ. ಶಿ ಡಸಂಟ್ ಅರ್ನ್ ವೆಲ್, ಅವಳು ಚೆನ್ನಾಗಿ ಸಂಪಾದನೆ ಮಾಡಲ್ಲ. ಕ್ಯಾಟ್ಸ್ ಡ್ರಿಂಕ್ ಮಿಲ್ಕ್, ಬೆಕ್ಕುಗಳು ಹಾಲು ಕುಡಿತವೆ. ಕ್ಯಾಟ್ಸ್ ಡೋಂಟ್ ಡ್ರಿಂಕ್ ಮಿಲ್ಕ್, ಅದನ್ನು ನೆಗೆಟಿವ್ ಹೇಳೋದು ಹೇಗೆ ಅಂದರೆ ಕ್ಯಾಟ್ಸ್ ಡೋಂಟ್ ಡ್ರಿಂಕ್ ಮಿಲ್ಕ್, ಅವು ಹಾಲು ಕುಡಿಯೋದಿಲ್ಲ. ವಿ ಲರ್ನ್ಡ್ ಮೆನಿ ಥಿಂಗ್ಸ್ ಫ್ರಮ್ ದಿಸ್ ಎಕ್ಸ್ಪೀರಿಯನ್ಸ್, ನಾವು ಈ ಒಂದು ಅನುಭವದಿಂದ ಬೇಕಾದಷ್ಟು ಅನೇಕ ವಿಷಯಗಳನ್ನು ಕಲಿತೆವು. ವಿ ಡೋಂಟ್ ಲರ್ನ್ ಮೆನಿ ಥಿಂಗ್ಸ್ ಫ್ರಮ್ ದಿಸ್ ಲೆಸನ್, ಈ ಪಾಠದಿಂದ ನಾವು ಹೆಚ್ಚಿಗೆ ಕಲಿಯಲಿಲ್ಲ. ಯು ಕೇಮ್ ಲೇಟ್ ಟುಡೇ, ಯು ಕೇಮ್ ಲೇಟ್ ಎಸ್ಟರ್ಡೇ, ನಿನ್ನೆ ದಿನ ನೀನು ತಡವಾಗಿ ಬಂದೆ. ಇದಕ್ಕೆ ನೆಗೆಟಿವ್ ಹೇಳೋದು ಹೇಗೆ ಅಂದರೆ ಯು ಡಿಡೆಂಟ್ ಕಮ್ ಲೇಟ್ ಎಸ್ಟರ್ಡೇ, ನಿನ್ನೆ ದಿನ ತಡವಾಗಿ ಬರಲಿಲ್ಲ. ದೇ ಕ್ಯಾನ್ ಕ್ಲೈಮ್ ದ ಹಿಲ್, ಅವರು ಬೆಟ್ಟವನ್ನು ಹತ್ತಬಲ್ಲರು. ಅದಕ್ಕೆ ನೆಗೆಟಿವ್ ಹೇಳೋದು ಹೇಗೆ ಅಂದರೆ ದೇ ಕಾಂಟ್ ಕ್ಲೈಮ್